ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ರಿಯಾಯಿತಿ ದರದಲ್ಲಿ ಪುಸ್ತಕ ವಿತರಣೆಗೆ ಚಾಲನೆ. ಮಾರ್ಕೆಟ್ ದರದಲ್ಲಿ ಪುಸ್ತಕ ವಿತರಣೆಗೆ ಮುಂದಾದ ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ದೇಶದ ಅಗ್ರ ಕಾಗದ ಕಾರ್ಖಾನೆಗಳಲ್ಲಿ ಒಂದಾಗಿರುವ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕಾರ್ಖಾನೆಯ CSR ಯೋಜನೆಯಡಿ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆಗೆ ಇಂದು ಗುರುವಾರ ಬೆಳಿಗ್ಗೆ 10:30 ಗಂಟೆಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರು ಚಾಲನೆಯನ್ನು ನೀಡಿದರು. 15,000 ವಿದ್ಯಾರ್ಥಿಗಳಿಗೆ ಒಟ್ಟು 4 ಲಕ್ಷ ನೋಟ್ಬುಕ್ ವಿತರಣೆಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಈಗಾಗಲೇ ಸಂಪೂರ್ಣ ಸಿದ್ಧತೆಯನ್ನು ನಡೆಸಿದೆ. ಈ ಹಿಂದಿನ ವರ್ಷಗಳಿಗೆ ನೋಡಿದರೆ ಈ ವರ್ಷ ಆ ಪ್ರಮಾಣದಲ್ಲಿ ರಿಯಾಯಿತಿ ದರದಲ್ಲಿ ಪುಸ್ತಕಗಳ ವಿತರಣೆಗೆ ಮುಂದಾಗದೇ ಇರುವುದು ಕಂಡುಬಂದಿದೆ. ಮಾರುಕಟ್ಟೆ ದರದ ರೀತಿಯಲ್ಲಿ ಈ ವರ್ಷ ನೋಟ್ಬುಕ್ಗಳನ್ನು ಮತ್ತು ಕಿಂಗ್ ಸೈಜ್ ಪುಸ್ತಕಗಳನ್ನು ವಿತರಣೆ ಮಾಡಲಾಗುತ್ತಿದೆ. ಕಾಗದ ಕಾರ್ಖಾನೆಯಲ್ಲಿ ನೀಡುವ ಸ್ಮಾಲ್ ಸೈಜ್ 92 ಪುಟಗಳನ್ನು ಹೊಂದಿರುವ ಲೈಟ್ ರಟ್ಟುಗಳನ್ನೊಳಗೊಂಡ ನೋಟ್ಬುಕ್ಗೆ 13 ರೂಪಾಯಿ ದರವನ್ನು ನಿಗದಿಪಡಿಸಿದ್ದರೆ, ಇತ್ತ ಮಾರುಕಟ್ಟೆಯಲ್ಲಿ ಹಾರ್ಡ್ ರಟ್ಟುಗಳನ್ನೊಳಗೊಂಡ 92 ಪುಟದ ಪುಸ್ತಕಕ್ಕೆ ಕೇವಲ 15 ರೂಪಾಯಿ. ಸ್ಮಾಲ್ ಸೈಜ್ 172 ಪುಟದ ಲೈಟ್ ರಟ್ಟುಗಳನ್ನೊಳಗೊಂಡ ನೋಟ್ಬುಕ್ಗೆ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ 23 ರೂಪಾಯಿ ದರವನ್ನು ನಿಗದಿಪಡಿಸಿದ್ದರೆ, ಇತ್ತ ಮಾರುಕಟ್ಟೆಯಲ್ಲಿ ಹಾರ್ಡ್ ರಟ್ಟುಗಳನ್ನೊಳಗೊಂಡ 200 ಪುಟದ ಪುಸ್ತಕಕ್ಕೆ ಕೇವಲ 24 ರೂಪಾಯಿ. ಕಿಂಗ್ ಸೈಜ್ನ 72 ಪುಟಗಳನ್ನು ಹೊಂದಿರುವ ಲೈಟ್ ರಟ್ಟುಗಳನ್ನೊಳಗೊಂಡ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ನೋಟ್ಬುಕ್ಗೆ 15 ರೂಪಾಯಿ ನಿಗದಿಪಡಿಸಿದ್ದರೆ, ಇತ್ತ ಮಾರುಕಟ್ಟೆಯಲ್ಲಿ ಹಾರ್ಡ್ ರಟ್ಟುಗಳನ್ನೊಳಗೊಂಡ 72 ಪುಟದ ಪುಸ್ತಕಕ್ಕೆ ಕೇವಲ 17 ರೂಪಾಯಿ. ಇನ್ನು ಕಿಂಗ್ ಸೈಜ್ನ 172 ಪುಟಗಳನ್ನು ಹೊಂದಿರುವ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಲೈಟ್ ರಟ್ಟುಗಳನ್ನೊಳಗೊಂಡ ನೋಟ್ಬುಕ್ಗೆ 33 ರೂಪಾಯಿ ದರವನ್ನು ನಿಗದಿಪಡಿಸಲಾಗಿದೆ. ಇತ್ತ ಮಾರುಕಟ್ಟೆಯಲ್ಲಿ ಹಾರ್ಡ್ ರಟ್ಟುಗಳನ್ನೊಳಗೊಂಡ ಕಿಂಗ್ ಸೈಜ್ 172 ಪುಟದ ಪುಸ್ತಕಕ್ಕೆ ಕೇವಲ 33 ರೂಪಾಯಿ. ಇನ್ನು ಮಾರ್ಕೆಟ್ನಲ್ಲಿ 200 ಪುಟದ ಕಿಂಗ್ ಸೈಜ್ ಪುಸ್ತಕಕ್ಕೆ ಕೇವಲ 37 ರೂಪಾಯಿ ಇರುತ್ತದೆ. ಹಾಗೆ ನೋಡಿದರೆ ಮಾರ್ಕೆಟ್ ದರದ ರೀತಿಯಲ್ಲಿಯೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಸ್ಮಾಲ್ ಸೈಜ್ ನೋಟ್ ಪುಸ್ತಕ ಹಾಗೂ ಕಿಂಗ್ ಸೈಜ್ ನೋಟ್ ಪುಸ್ತಕಗಳನ್ನು ವಿತರಣೆ ಮಾಡುತ್ತಿದೆ. ಇದರಲ್ಲಿ ರಿಯಾಯಿತಿ ಎನ್ನುವ ಪದ ಯಾಕೆ ಬೇಕು ಎನ್ನುವುದೇ ಯಕ್ಷ ಪ್ರಶ್ನೆ. ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ CSR ಯೋಜನೆಯಡಿ ಸಾಕಷ್ಟು ಸಾಮಾಜಿಕ, ಶೈಕ್ಷಣಿಕ ಮತ್ತು ಧಾರ್ಮಿಕ ಕ್ಷೇತ್ರಕ್ಕೆ 10 ಹಲವು ರೀತಿಯಲ್ಲಿ ಅನುದಾನಗಳನ್ನು ನೀಡುತ್ತಲೇ ಬಂದಿದೆ. ಇನ್ನು ಸರಕಾರಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಕೂಡ ದುಬಾರಿ ಮೊತ್ತದ ಪ್ರವೇಶ ಶುಲ್ಕವನ್ನು ಆಕರಣೆ ಮಾಡಿದರೂ ಅಂತಹ ಶಿಕ್ಷಣ ಸಂಸ್ಥೆಗಳಿಗೆ ಲಕ್ಷಾಂತರ ರೂಪಾಯಿಯ ಅನುದಾನವನ್ನು ನೀಡಿದ ಕೀರ್ತಿ ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ಸಲ್ಲುತ್ತದೆ. ದಾಂಡೇಲಿ ನಗರದ ಬಹುತೇಕ ಕಡೆಗಳಲ್ಲಿ ಸುಸಜ್ಜಿತವಾದ ಅಂಗನವಾಡಿ ಕೇಂದ್ರಗಳನ್ನು ನಿರ್ಮಿಸಿಕೊಟ್ಟ ಹೆಗ್ಗಳಿಕೆ ನಮ್ಮ ಕಾಗದ ಕಾರ್ಖಾನೆಗೆ ಇದೆ. ಅರಣ್ಯ ಇಲಾಖೆಯ ಹಾರ್ನ್ಬಿಲ್ ಸಭಾಭವನ ನಿರ್ಮಾಣಕ್ಕೂ 5 ಲಕ್ಷ ರೂಪಾಯಿಗಳ ದೇಣಿಗೆಯನ್ನು ನೀಡಿರುವ ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆ ಮನಸ್ಸು ಮಾಡಿದರೆ ದಾಂಡೇಲಿ ನಗರ ಹಾಗೂ ಸುತ್ತಮುತ್ತಲ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಉಚಿತ ನೋಟ್ಬುಕ್ಗಳನ್ನು ವಿತರಣೆ ಮಾಡುವ ಶಕ್ತಿ ಇದೆ. ಆದರೆ ಮನಸ್ಸು ಮಾತ್ರ ಇಲ್ಲದಿರುವುದು ನಿಜಕ್ಕೂ ನೋವಿನ ಸಂಗತಿ. ಕಾಗದ ಕಾರ್ಖಾನೆಯ ವಿಸ್ತರಣಾ ಘಟಕಕ್ಕೆ ಅನುಮತಿಗಾಗಿ ಇದೇ ದಾಂಡೇಲಿಗರ ಒಪ್ಪಿಗೆ ಬೇಕಾಗಿರುವುದರಿಂದ ಕೊನೆ ಪಕ್ಷ ದಾಂಡೇಲಿಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆಗೆ ಕಾಗದ ಕಾರ್ಖಾನೆ ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕಿತ್ತು. ಆದರೆ ರಿಯಾಯಿತಿ ದರದಲ್ಲಿ ನೋಟ್ಬುಕ್ ವಿತರಣೆ ಎಂದು ರಿಯಾಯಿತಿಯನ್ನೇ ನೀಡದೆ ಸರತಿಯ ಸಾಲಿನಲ್ಲಿ ಗಂಟೆಗಟ್ಟಲೆ ವಿದ್ಯಾರ್ಥಿಗಳ ಪಾಲಕರನ್ನು ನಿಲ್ಲಿಸಿ ನೋಟ್ಬುಕ್ ವಿತರಣೆ ಕಾರ್ಯವನ್ನು ಮಾಡುತ್ತಿರುವ ಇದೇ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಗೆ ದಾಂಡೇಲಿಯ ಮಕ್ಕಳ ಪರವಾಗಿ ಮಾರುಕಟ್ಟೆ ದರದಲ್ಲಿ ನೋಟ್ಬುಕ್ಗಳನ್ನು ವಿತರಣೆ ಮಾಡದೆ ದಯಮಾಡಿ ರಿಯಾಯಿತಿ ದರದಲ್ಲಿ ನೋಟ್ಬುಕ್ಗಳನ್ನು ವಿತರಣೆ ಮಾಡಿ
ನಿಜವಾದ ಶೈಕ್ಷಣಿಕ ಕಾಳಜಿ ಮತ್ತು ಬದ್ಧತೆಯನ್ನು ಸಾದರಪಡಿಸಬೇಕಾಗಿದೆ. ಇಲ್ಲದೆ ಹೋದರೆ ಕಾಗದ ಕಾರ್ಖಾನೆಯ ಬ್ಯಾನರಿನಲ್ಲಿ ರಿಯಾಯಿತಿ ದರ ಕೊಡುವುದು ಮಾತ್ರ ಮಾರ್ಕೆಟ್ ದರದಲ್ಲಿ ಎನ್ನುವ ವಾಸ್ತವಿಕತೆಯನ್ನು ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರು ಅರಿತುಕೊಳ್ಳಬೇಕಾಗಿದೆ. ಭೂಮಿ, ನೀರು, ಅವಕಾಶ ಎಲ್ಲವನ್ನು ಕೊಟ್ಟ ದಾಂಡೇಲಿಯ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ನಮ್ಮ ದಾಂಡೇಲಿಯ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಗಳನ್ನು ವಿತರಣೆ ಮಾಡಿ ದಾಂಡೇಲಿಗರ ಮನೆ ಮತ್ತು ಮನಗಳಲ್ಲಿ ಕಾಗದ ಕಾರ್ಖಾನೆ ಹೃದಯ ಸಾಮ್ರಾಟನಾಗಿ ನಿಲ್ಲಬೇಕಾಗಿದೆ. ಇಲ್ಲದೆ ಹೋದಲ್ಲಿ ನಿಜಕ್ಕೂ ರಿಯಾಯಿತಿ ದರದಲ್ಲೇ ನೋಟ್ಬುಕ್ಗಳನ್ನು ವಿತರಣೆ ಮಾಡಲು ಅಗತ್ಯ ಕ್ರಮವನ್ನು ಇನ್ನಾದರೂ ಕೈಗೊಳ್ಳಲೇಬೇಕು. ಯಾವಾಗದಿಂದ ನೋಟ್ಬುಕ್ ವಿತರಣೆ ಕಾರ್ಯ ಆರಂಭ ಆಯಿತು? ಇವತ್ತಿನ ಚಾಲು ಆಗಿದೆ, ಬೆಳಿಗ್ಗೆ 9:30 ಈ ಸಲ ಎಷ್ಟು ವಿದ್ಯಾರ್ಥಿಗಳಿಗೆ ಬುಕ್ ಕೊಡುವ ಪ್ಲ್ಯಾನ್ ಆಗಿದೆ? 15,000 ಸ್ಟೂಡೆಂಟಿಗೆ ಪ್ರತಿ ವರ್ಷ ನಾವು ಏನು ಕೊಡ್ತೀವಿ ಆ ಥರ ಈ ವರ್ಷವೂ ಸಹ ನಾನು 15,000 ಎಲ್ಲ ದಾಂಡೇಲಿಯ ಶಾಲೆಗಳಿಗೆ ಮತ್ತು ವಿದ್ಯಾರ್ಥಿಗಳ ಅನುಕೂಲವಾಗುವಂತೆ ಈ ಸಲ ನಾವು ಕೊಡೋದು. 15,000 ಸ್ಟೂಡೆಂಟ್ಸ್ 4 ಲಕ್ಷ ಪುಸ್ತಕ. ಎಷ್ಟು ಬುಕ್ಕು ಕೊಡ್ತೀರಿ ಒಂದು ಸ್ಟೂಡೆಂಟಿಗೆ? ಒಂದು ಸ್ಟೂಡೆಂಟ್ಗೆ 3 ಡಜನ್. ಅಂದರೆ ಯಾವ ಬುಕ್ಕು? ನಮ್ಮ ಕಡೆ ಇದೆ 200 ಪೇಜಸ್ ಕಿಂಗ್ ಸೈಜ್ ಇದೆ, 172 ಪೇಜಸ್ 172 ಪೇಜಸ್ ಕಿಂಗ್ ಸೈಜ್. ಎಷ್ಟು ರೇಟ್ ಸರ್? 33. ಮತ್ತೆ 72 ಪೇಜಸ್ ಕಿಂಗ್ ಸೈಜ್, ಅದಕ್ಕೆ ಎಷ್ಟು ರೇಟ್ ಸರ್? ಅದು 15 ರೂಪಾಯಿ. ಮತ್ತೆ 172 ಶಾರ್ಟ್ ಸಣ್ಣದು ಅದು 23. ಆಮೇಲೆ 92 ಪೇಜಸ್ ಸಣ್ಣದು 13 ರೂಪಾಯಿ. 92 ಸಣ್ಣದು ಶಾರ್ಟ್. ಹೀಗೆ ಸಹಜವಾಗಿ ಹೊರಗಡೆ ಅಂಗಡಿಗಳಲ್ಲಿ ಸಿಗುವುದಕ್ಕೆ ಮತ್ತು ಇಲ್ಲಿಗೂ ಭಾಳ ವ್ಯತ್ಯಾಸ ಇಲ್ಲ ಎನ್ನುವಂಥದ್ದು ಈ ಬಾರಿ ಭಾಳಷ್ಟು ಜನರ ದೂರುಗಳು ಬರ್ತಾ ಇದೆ ಸರ್. ಇವನ್ನು ಇಲ್ಲಿ 172ಗೆ 33 ಅಂತ ಹೇಳಿದರೆ 200 ಪೇಜಸ್ಗೆ 34, 35 ಹೊರಗಡೆ ಸಿಗ್ತಾ ಇದೆ. ಈ ರೀತಿಯ ಅಂದರೆ ಸಾಕಷ್ಟು ನಮಗೆ ರಿಯಾಯಿತಿ ದರ ಅಂತ ಹೇಳಿದರೆ ಒಂದು 33 ರೂಪಾಯಿ ಇದ್ದದನ್ನು 20 ರೂಪಾಯಿಗೆ, ಅಥವಾ ಒಂದು 13 ರೂಪಾಯಿ ಇದ್ದದನ್ನು ಒಂದು 8 ರೂಪಾಯಿಗೆ, ಈ ರೀತಿ ಮಾಡಿದರೆ ಅದು ನಿಜವಾದ ರಿಯಾಯಿತಿ ದರ ಆಗ್ತದೆ ಎನ್ನುವಂತಹ ಮನವಿಗಳು ಎಲ್ಲ ಸ್ಥಳೀಯವಾಗಿ ಬರ್ತಾ ಇದೆ. ಹೋದ ಸಲಕ್ಕಿಂತ ಈ ಸಲ ನಾವು ಏನು ಕಂಪೇರ್ ಮಾಡಿದ್ವಲ್ಲ, ITC ಕ್ಲಾಸ್ಮೇಟ್ ಅಂತ ಹೇಳಿ ನೋಡ್ಬೇಕು ಬರ್ತೇವೆ ಸರ್. ITC ಕ್ಲಾಸ್ಮೇಟ್ ಅದು 65 ರೂಪಾಯಿ ಇದೆ ಸರ್ ಒಂದು, ಅದು ಮಾರ್ಕೆಟ್ ರೇಟ್. ಅದ್ರದ್ದು ಕಂಪೇರ್ ಮಾಡಿ ನಮ್ಮ ಕ್ವಾಲಿಟಿಗೂ ಆ ಕ್ವಾಲಿಟಿಗೂ ಸೇಮ್ ವ್ಯತ್ಯಾಸ ಇದೆ ಸರ್. ಅದ್ರದ್ದು ಮಾರ್ಕೆಟ್ ರೇಟ್ಗಿಂತ 50% ಡಿಸ್ಕೌಂಟ್ನಲ್ಲಿ ನಾವು ರಿಯಾಯಿತಿ ದರದಲ್ಲೇ ಕೊಡ್ತಾ ಇದ್ದೇವೆ ಸರ್. ಈಗ ಅವರು ಅಂಗಡಿಯವರು ಹೇಳ್ತಾರೆ ನಮ್ಮದು ರಟ್ಟಿ 2 ಫ್ರಂಟ್ ಬ್ಯಾಕ್ ರಟ್ ಹಾರ್ಡ್ ಇರುತ್ತೆ, ಜೊತೆಗೆ 92 ಪೇಜಸ್ಸಿಗೆ 16ರಿಂದ 17 ರೂಪಾಯಿ ತೊಗೊಳ್ತೀವಿ, ನೀವು 13 ರೂಪಾಯಿ ತೊಗೋತೀರಿ. 172 ಪೇಜಸ್ಸಿಗೆ ನೀವು 23 ರೂಪಾಯಿ ಆಕರಣೆ ಮಾಡ್ತೀರಿ, ಅವರು 200 ಪೇಜಸ್ಗೆ 24ರಿಂದ 25 ರೂಪಾಯಿ ಆಕರಣೆ ಮಾಡ್ತಾರೆ. ಮತ್ತು ಅದು ಕೂಡ ರಟ್ಟಿ ಇರುವಂಥದ್ದು. ಈ ರೀತಿ ಜನರಿಂದ ಬಂದಿರುವಂತಹ ರಿಕ್ವೆಸ್ಟ್, ನಿಮಗೆ ಆಗ್ರಹ ಅಲ್ಲ, ನಮ್ಮ ಸ್ವಲ್ಪ ಕಡಿಮೆ ಮಾಡಿದರೆ ದಾಂಡೇಲಿಯಲ್ಲಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಎಜುಕೇಷನ್ಗೆ ಭಾಳ ಹೆಲ್ಪ್ ಮಾಡ್ತದೆ. ಭಾಳಷ್ಟು ಅಂಗನವಾಡಿಯನ್ನು ಕಟ್ಕೊಟ್ಟಿದ್ದೀರಿ, ಭಾಳಷ್ಟು ಸ್ಕೂಲ್ಗಳಿಗೆ ಹೆಲ್ಪ್ ಮಾಡಿದ್ದೀರಿ. ವಿಶೇಷವಾಗಿ ಅನುದಾನಕ್ಕೆ ಒಳಪಡುವಂಥ ಶಿಕ್ಷಣ ಸಂಸ್ಥೆಗಳಿಗೆ ಕೂಡ ಲಕ್ಷಾಂತರ ರೂಪಾಯಿಯ ಸಹಾಯವನ್ನು ಮಾಡಿದ್ದೀರಿ. ಹಾಗಾಗಿ ಈ ಪುಸ್ತಕ ವಿತರಣೆಯಲ್ಲಿ ಕೂಡ ಶೇಕಡ ಒಂದು 40ರಿಂದ 45ರಷ್ಟು ಅವರಿಗೆ ರಿಯಾಯಿತಿ ಮಾಡಿದರೆ ಇಡೀ ದಾಂಡೇಲಿಯ ಜನತೆಗೆ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಸಹಾಯ ಆಗ್ತದೆ ಎನ್ನುವಂತಹ ಮನವಿ ದಾಂಡೇಲಿಯ ಜನರದ್ದಿದೆ. ಆ ಕಾರಣಕ್ಕೋಸ್ಕರ ಬಂದಿದ್ದೀವಿ. ಹಾಗಾಗಿ ಇನ್ನಾದರೂ ಕಾಲ ಮಿಂಚಿಲ್ಲ, ಇವತ್ತೇ ಆರಂಭ ಆಗಿದೆ. ತಾವು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಏನಾದರೂ ರಿಯಾಯಿತಿ ಮಾಡಿದರೆ ಜನರಿಗೆ ಅನುಕೂಲ ಆಗುತ್ತೆ. ಅದರಲ್ಲಿ ಹೆಚ್ಚಾಗಿ ಬಹುತೇಕ ಇರುವಂಥದ್ದು ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ನ ಕಾರ್ಮಿಕರೇ ಆಗಿರೋದ್ರಿಂದ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ಕೂಡ ಆಗೋದಿಲ್ಲ, ಮೇಲಾಧಿಕಾರಿಗಳ ಕೊಡಬೇಕಾಗ್ತದೆ. ಆದರೂ ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್.